ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ಸಿಂಪಲ್ ಆಗಿರೋಂಥ ರಂಗೋಲಿ ಹಾಕಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿದೆ ಅಲ್ವಾ. ಹಾಗೆ ಇವತ್ತು ಸಾಂಬಾರು ಪುಡಿ ಹಾಕದೇನೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ನಾನೀಗ ಬೇಳೆ ಸಾರು ಮಾಡೋದಕ್ಕೆ ಪಪ್ಪು ಸಾರು ಇದು ಪಪ್ಪು ಸಾರು ಅಂತಾರೆ. ಹಾಗೆ ಸಾಂಬಾರು ಪುಡಿ ಹಾಕ್ದಿರಾ ಸಾಂಬಾರು ಮಾಡೋದು ನೋಡಿ. ಇದು ಅವರೆ ಬೇಳೆ. ಫ್ರೆಂಡ್ಸ್, ಈ ಸಾಂಬಾರು ಮಾಡೋದಕ್ಕೆ ನಾನು ಅವರೆ ಬೇಳೆ ತೊಗೊಂಡಿದ್ದೀನಿ. ಅವರೆ ಬೇಳೆ ನೋಡಿ ಈ ಥರ ಇರುತ್ತೆ, ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಇದು. ಹಾಗೆ ತೊಗರಿ ಬೇಳೆ ಇರುತ್ತಲ್ವ, ತೊಗರಿ ಬೇಳೆಯಲ್ಲಿ ಕೂಡ ಮಾಡ್ಬೋದು. ಆದರೆ ಅವರೆ ಬೇಳೆಯಲ್ಲಿ ಒಂಥರ ಟೇಸ್ಟ್ ಇರುತ್ತೆ, ತೊಗರಿ ಬೇಳೆಯಲ್ಲಿ ಇನ್ನೊಂದು ಥರ ಟೇಸ್ಟ್ ಇರುತ್ತೆ. ಎರಡರಲ್ಲೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಅವರೆ ಬೇಳೆ ನಾನು 1 ಕಪ್ಪಷ್ಟು ತಗೊಂಡಿದ್ದೀನಿ. ಈಗ ಅವರೆ ಬೇಳೆನ ಚೆನ್ನಾಗಿ ತೊಳ್ಕೊಳ್ಳೋಣ. ಈಗ ಅವರೆ ಬೇಳೆನ ತೊಳ್ಕೊಂಡಿದ್ದೀನಿ. ಈಗ ಅವರೆ ಬೇಳೆನ ತೊಳ್ಕೊಂಡು ಆಮೇಲೆ ಕುಕ್ಕರಲ್ಲಿ ಇಡಬೇಕು. ಅವರೆ ಬೇಳೆ ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ ಕುಕ್ಕರಲ್ಲೇ ಬೇಯಿಸ್ಕೋಬೇಕು. ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಕೆ ಹೋದರೆ ತುಂಬ ಲೇಟ್ ಆಗುತ್ತೆ, ಹಾಗಾಗಿ ಕುಕ್ಕರಲ್ಲೇ ಬೇಯಿಸ್ಕೋಬೇಕು. ಕುಕ್ಕರಲ್ಲಾದರೆ ಬೇಗ ಆಗುತ್ತೆ ಅಂತ ಈಗ ಅವರೆ ಬೇಳೆ ಇಟ್ಟು ಸ್ವಲ್ಪ ನೀರು ಹಾಕಿದ್ದೀನಿ. ಅಂದರೆ ಒಂದು 2 ಚಮಚಷ್ಟು ನಾನು ನೀರು ಹಾಕಿದ್ದೀನಿ. ಹಾಗೆ ಇದಕ್ಕೆ ಕಾಳು ಮೆಣಸು ನಾನು ಅರ್ಧಂಬರ್ಧಂ ಕುಟ್ಕೊಂಡಿದ್ದೀನಿ. ಇದು ಫುಲ್ಲು ಪುಡಿನೂ ಮಾಡ್ಕೊಳ್ಳೋ ಅಷ್ಟಿಲ್ಲ, ಹಾಗೇನೂ ಹಾಕೋಂಗಿಲ್ಲ. ಹಾಗಾಗಿ 1 ಸ್ಪೂನಷ್ಟು ಮೆಣಸನ್ನ ಹಾಕ್ತಾಯಿದ್ದೀನಿ, ಕುಟ್ಟಿರೋದು ಮೆಣಸು. ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಗ್ಗರಣೆಗೂ ಹಾಕ್ತೀವಿ, ಆದರೆ ಸಾಂಬಾರಿಗೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 10 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ನಿಮಗೆ ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಹಸಿಮೆಣ್ಸಿನ್ಕಾಯಿ ಇಷ್ಟಪಡದೇ ಇರೋರು ಒಣಗಿರೋ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಇದಕ್ಕೆ ಸಾಂಬಾರು ಪುಡಿ ಖಾರ ಪುಡಿ ಏನೂ ಹಾಕ್ತಾಯಿಲ್ಲ, ಬರೀ ಮೆಣಸಿನ್ಕಾಯಿ ಹಾಕ್ತಾ ಇರೋದು. ಹಾಗಾಗಿ ಒಣಗಿರೋದಾದರೂ ಹಾಕ್ಕೋಬೋದು, ಇಲ್ಲ ಹಸಿಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು. ಹಾಗೆ ನಾನು ಇದಕ್ಕೆ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀರಲ್ಲಿ ಇಟ್ಟಿದ್ದೀನಿ. ಇದು ಯಾಕಂದರೆ ಕಪ್ಪಾಗುತ್ತೆ ಅಂದ್ಬಿಟ್ಟು. ಹಾಗೆ ಬದನೆಕಾಯಿ ಕೂಡ ಅಷ್ಟೇ, ಬದನೆಕಾಯಿ ತೊಳೆದ್ಬಿಟ್ಟು ನೀರಲ್ಲಿ ಹಾಕಿಟ್ಕೋಬೇಕು. ಯಾಕಂದರೆ ಬದನೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಕಪ್ಪಗಾಗ್ಬಿಡುತ್ತೆ, ಹಾಗೆ ಕಹಿ ಕೂಡ ಬರುತ್ತೆ. ಹಾಗಾಗಿ ಹಾಕಬೇಕಾದ್ರೇ ಕಟ್ ಮಾಡ್ಕೋಬೇಕು. ಈಗ ನಾನು ಆಲೂಗಡ್ಡೆ ಮತ್ತು ಬದನೆಕಾಯಿನ ಲಾಸ್ಟಲ್ಲಿ ಹಾಕ್ತೀನಿ. ಫಸ್ಟು ಇದು 1-2 ವಿಸಿಲ್ ಕೂಗಿಸ್ಕೊಬಿಡೋಣ. ಆಮೇಲೆ ಆಲೂಗಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಇನ್ನೊಂದು ಸರಿ ಕೂಗಿಸ್ಕೊತೀನಿ. ಯಾಕಂದರೆ ಆಲೂಗಡ್ಡೆ ಬದನೆಕಾಯಿ ಬೇಗ ನುಣ್ಣಗಾಗುತ್ತೆ, ಬೇಳೆ ನುಣ್ಣಗಾಗಲ್ಲ. ಹಾಗಾಗಿ ಫಸ್ಟು ಅವರೆ ಬೇಳೆನ 2 ವಿಸಿಲ್ ಕೂಗಿಸ್ಕೊಬಿಡ್ತೀನಿ. ಆಮೇಲೆ ಆಲೂಗಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಇನ್ನೊಂದು 2 ವಿಸಿಲ್ ಕೂಗಿಸ್ಕೊತೀನಿ. ವಿಸಿಲಾದರೂ ಕೂಗಿಸ್ಕೊಬೋದು, ಇಲ್ಲ ಹಾಗೇನೂ ಬೇಯಿಸ್ಕೊಬೋದು. ಅಂದರೆ ಅವರೆ ಬೇಳೆ ನುಣ್ಣಗಾಗಬೇಕು. ಈಗ ಇಷ್ಟ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈಗ ಕುಕ್ಕರ್ದು ಕ್ಯಾಪ್ ಹಾಕ್ಬಿಟ್ಟು ಇದು 2 ವಿಸಿಲ್ ಕೂಗಿಸ್ಕೋಬೇಕು. 2 ವಿಸಿಲ್ ಕೂಗಾದಮೇಲೆ ಆಲೂಗಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಮತ್ತೆ ಇನ್ನೊಂದು 2 ವಿಸಿಲ್ ಕೂಗಿಸ್ಕೊತೀನಿ ನಾನು. ಈಗ ಕುಕ್ಕರ್ 2 ವಿಸಿಲ್ ಕೂಗಾದಮೇಲೆ ಈಗ ಇದಕ್ಕೆ ಕಟ್ ಮಾಡಿರೋಂಥ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಹಾಗೆ ಟೊಮೊಟೊ ಹಾಕ್ತಾಯಿದ್ದೀನಿ. ನಾನು ದೊಡ್ಡ ಟೊಮೊಟೊ 1 ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ಕರಿಬೇವು ಹಾಕ್ತಾಯಿದ್ದೀನಿ. ಬದನೆಕಾಯಿನ ನಾವು ಹಾಕೋವಾಗೆ ಕಟ್ ಮಾಡಿ ಹಾಕ್ಕೋಬೇಕು ನೋಡಿ. ಈಗ ಬದನೆಕಾಯಿನ ಕಟ್ ಮಾಡಿದ್ದಾಯಿತು. ಬದನೆಕಾಯಿ ಇಷ್ಟಿದ್ರೆ ಸಾಕು, ತುಂಬ ಚಿಕ್ಕದಾಗಿ ಹಾಕಿದ್ರೆ ತುಂಬ ನುಣ್ಣಗಾಗ್ಬಿಡುತ್ತೆ. ಹಾಗಾಗಿ ಇಷ್ಟು ಮಾತ್ರ ಕಟ್ ಮಾಡಿ ಹಾಕಿದ್ರೆ ಸಾಕು. ಹಾಗೆ ಬದನೆಕಾಯಿ ಇದೇ ಹಾಕ್ಬೇಕಂತೇನಿಲ್ಲ, ಯಾವ ಬದನೆಕಾಯಿ ಬೇಕಾದರೂ ಹಾಕ್ಕೋಬೋದು. ಗುಂಡು ಬದನೆಕಾಯಿನೂ ಹಾಕ್ಕೋಬೋದು. ಉದ್ದ ಬದನೆಕಾಯಿ ಹಾಕಿರೋದು ನಾನೀಗ. ಗುಂಡು ಬದನೆಕಾಯಿ ಬೇಕಾದರೂ ಹಾಕ್ಕೋಬೋದು, ಇನ್ನೊಂದು ಗ್ರೀನ್ ಕಲರ್ ಬರುತ್ತಲ್ವ ಅದಾದರೂ ಹಾಕ್ಕೋಬೋದು, ಯಾವುದಾದ್ರೂ ಹಾಕ್ಕೋಬೋದು. ಈಗ ಇದನ್ನು ಮತ್ತೆ ಇನ್ನೊಂದು 2 ವಿಸಿಲ್ ಕೂಗಿಸ್ಕೊತೀನಿ. ಈಗ 2 ವಿಸಿಲ್ ಕೂಗಾದ್ಮೇಲೆ ಇದನ್ನು ಗಾಳಿನ ತೆಗೆದುಬಿಟ್ಟು ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡು ನೋಡಿ, ಬದನೆಕಾಯಿ ಆಲೂಗಡ್ಡೆ ನೋಡಿ ಈ ಥರ ಅವರೆ ಬೇಳೆ ನುಣ್ಣಗಾಗಬೇಕು ಅಷ್ಟೇ.
ನೋಡಿ ಈ ಥರ ಇರಬೇಕು. ಈಗ ಇದನ್ನು ಕಾಯಿಸ್ಬಿಟ್ಟು ಒಗ್ಗರಣೆ ಹಾಕೋಣ. ಈ ಕಡೆ ಸಾಂಬಾರು ಕಾಯ್ತಾ ಇದ್ದರೆ ಇನ್ನೊಂದು ಕಡೆ ಒಗ್ಗರಣೆಗೆ ಹಾಕ್ತೀನಿ. ಈಗ ಒಗ್ಗರಣೆಗೆ ಬಾಣಲಿ ಇಟ್ಬಿಟ್ಟು ಸ್ಟವ್ ಅಂಟಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ. ಈ ಕಡೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂತ ಆದಮೇಲೆ, ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಗಂಟ ಈ ಥರ ಫ್ರೈ ಆಗಬೇಕು. ಆಮೇಲೆ ಈ ಕಡೆ ಸಾಂಬಾರು ಕುದೀತಾ ಇದೆಯಲ್ವ, ಈ ಸಾಂಬಾರನ್ನ ಬಾಣಲಿಗೆ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಈ ಥರ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿರುತ್ತೆ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ಇದು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ, ಅಂದರೆ ಕುದೀತಾ ಇದ್ದರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಆಗ ಚಪಾತಿಗೂ ಚೆನ್ನಾಗಿರುತ್ತೆ, ಪೂರಿಗೂ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಇವತ್ತು ನಾನು ಪಾರ್ಲರ್ಗೆ ಬಂದಿದ್ದೀನಿ ಐಬ್ರೋ ಮಾಡಿಸ್ಕೊಳ್ಳೋಣ ಅಂಥೇಳಿ. ಅಂದರೆ ನಾನು ಬೇರೆ ಏನೂ ಮಾಡಿಸ್ಕೊಳಲ್ಲ, ಬರೀ ಐಬ್ರೋ ಅಷ್ಟೇ. ಐಬ್ರೋ ಮಾಡಿಸ್ಕೊಂಡು ಹೋಗಿ ಮತ್ತೆ ಟೈಲರಿಂಗ್ ಕ್ಲಾಸ್ ಅವ್ರು ಬರ್ತಾರೆ, ಅಷ್ಟರಲ್ಲಿ ಹೋಗ್ಬಿಡೋಣ ಅಂಥೇಳಿ ಪಾರ್ಲರ್ಗೆ ಬಂದಿದ್ದೀನಿ. ಅಲ್ಲಿಂದ ಬಂದು ಸ್ವಲ್ಪ ಸ್ಟಿಚ್ ಮಾಡೋದಿತ್ತು. ನೋಡಿ ಕ್ಲಾಸಿಗೆ ಎಲ್ಲರೂ ಬಂದಿದ್ದಾರೆ ಇವತ್ತು ಕೂಡ. ಹಾಗೆ ಇವತ್ತು ಒಂದಷ್ಟು ಸ್ಯಾರಿಗೆ ಫಾಲ್ ಹಾಕೋದಿತ್ತು, ಹಾಗಾಗಿ ಫಾಲ್ ಹಾಕ್ತಾಯಿದ್ದೀನಿ. ಹಾಗೆಯೇ ಈ ಕಡೆ ಅವ್ರ ಪಾಡಿಗೆ ಅವರು ಸ್ಟಿಚ್ ಮಾಡ್ಕೊತಾ ಇದ್ದಾರೆ. ಫ್ರೆಂಡ್ಸ್ ನೋಡಿ, ಮೊನ್ನೆ ವೀಡಿಯೋನಲ್ಲಿ ತೋರಿಸಿದ್ನಲ್ಲ ಈ ಬ್ಲೌಸು ವರ್ಕ್ ಮಾಡೋವಾಗ, ಇದು ರೆಡಿಮೇಡ್ ಬ್ಲೌಸ್ಗೆ ಬಂದಿರೋದು. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ನಾನು ಮಾಡಿರೋದು. ಇದು ರೆಡಿಮೇಡ್ ಬ್ಲೌಸು, ಸ್ಯಾರಿಯಲ್ಲೇ ಬಂದಿರೋದು ಬ್ಲೌಸು. ಸ್ಲೀವ್ ಬಂದು ಈ ಥರ ಫುಲ್ಲು ಗ್ರ್ಯಾಂಡಾಗಿ ಕೊಟ್ಟಿದ್ದರು. ನಾನು ವೇಸ್ಟ್ ಮಾಡ್ದಿರ ಈ ಥರ ಮಾಡಿದ್ದೀನಿ, ಬ್ಯಾಕ್ ಪಾರ್ಟಿಗೆ ಬರೋ ಥರ ಮಾಡಿದ್ದೀನಿ. ಹಾಗೆ ಇದು ಮಾತ್ರನೇ ನಾನು ಮಾಡಿರೋದು. ಹಾಗೆ ನೋಡಿ ಸ್ವಲ್ಪನೂ ವೇಸ್ಟ್ ಮಾಡ್ದಿರ ನೋಡಿ ಡೋರಿಗೆ ಕೂಡ ಈ ಥರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಎಲ್ಲೂ ಒಂದು ಸ್ವಲ್ಪ ವೇಸ್ಟ್ ಮಾಡ್ದಿರ ನಾನು ಈ ಥರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಬಂದು ಒಂದು 4-5 ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಈ ಬ್ಲೌಸು. ಫ್ರೆಂಡ್ಸ್ ನಾನು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀನಿ, ಹಾಗಾಗಿ ರಾತ್ರಿನೇ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಗೆ ಬೇಕಾಗಿರೋ ಅಂಥದ್ದು ಒನ್ ಡೇಗೆ ನೋಡಿ ಟಾಬ್ಲೆಟ್ಸು, ವಿಕ್ಸು ಮತ್ತು ಕಾಟನ್ನು ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ವಾಟ್ರ್ ಬಾಟ್ಲು ಎಲ್ಲನೂ, ಯಾಕಂದರೆ ಒಂದು ದಿನ ದೂರ ಹೋಗ್ತೀವಲ್ಲ, ಹಾಗಾಗಿ ಎಲ್ಲನೂ ಇರಬೇಕು. ಹಾಗೆ ಒಂದಷ್ಟು ಚಾಕ್ಲೇಟ್ ಕೂಡ ಇಟ್ಕೊಂಡಿದ್ದೀನಿ, ಯಾಕಂದರೆ ಟ್ರಾವೆಲ್ ಮಾಡೋವಾಗ ವಾಮಿಟ್ ಬರುತ್ತೆ, ಹಾಗಾಗಿ ನನಗೆ ಚಾಕ್ಲೇಟ್ ತಿನ್ನೋ ಅಭ್ಯಾಸ. ಹಾಗೆ ಒಂದು ಜೊತೆ ಬಟ್ಟೆ ಇಟ್ಕೊತಾ ಇದ್ದೀನಿ, ಯಾಕಂದರೆ ನಾವು ಹೋಗುತ್ತಾ ಇರೋವಂಥ ಪ್ಲೇಸಲ್ಲಿ ಎಲ್ಲಾದರೂ ನೀರಲ್ಲಿ ಆಟ ಆಡಿದ್ರೆ ಅಂತ ಒಂದು ಜೊತೆ ಬಟ್ಟೆ ಇಟ್ಕೊತಾ ಇದ್ದೀನಿ ಒಂದು ಚಿಕ್ಕ ಬ್ಯಾಗ್ಗೆ. ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಏನೇನು ಬೇಕೋ ಅದೆಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಸು ಮತ್ತು ಚಿಲ್ಲರೆ ಕಾಸೆಲ್ಲ ಇಟ್ಕೊಂಡಿದ್ದೀನಿ, ಯಾಕಂದರೆ ದೇವಸ್ಥಾನಕ್ಕೆಲ್ಲ ಹೋಗ್ತೀವಲ್ಲ, ಇರಲಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಆಧಾರ್ ಕಾರ್ಡು ಮತ್ತು ಮೆಟ್ರೋ ಕಾರ್ಡೆಲ್ಲ ನನ್ನ ಬ್ಯಾಗಲ್ಲೇ ಇರುತ್ತೆ. ಎಲ್ಲೋದ್ರೂ ಅಷ್ಟೇ ಆಧಾರ್ ಕಾರ್ಡೆಲ್ಲನೂ ಬ್ಯಾಗಲ್ಲೇ ಇಟ್ಟಿರ್ತೀನಿ. ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ಒನ್ ಡೇ ಟ್ರಿಪ್ಪು ಎಲ್ಲಿ ಹೋಗ್ತಾಯಿದ್ದೀನಿ ಅಂದ್ಬಿಟ್ಟು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಈ ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ.